ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಆತ್ಮವಿಶ್ವಾಸ ಯೂಟ್ಯೂಬ್ ಚಾನಲ್. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವಿಡಿಯೋವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಿರಿಯರು ಹೇಳಿದ ಮಾತುಗಳನ್ನು ತಿರಸ್ಕರಿಸದೆ ನಿತ್ಯವೂ ಮನೆಯಲ್ಲಿ ಜಗಳ, ಕಿರಿಕಿರಿ, ಮನೆಯಲ್ಲಿ ಅಶಾಂತಿ, ಹಣದ ಕೊರತೆ ಉಂಟಾಗುತ್ತದೆ. ಮನೆಯಲ್ಲಿ ಇರುವವರು ಕಾಯಿಲೆಯಿಂದ ಬಳಲುತ್ತಾರೆ. ಇವೆಲ್ಲ ಸಮಸ್ಯೆಗಳು ಬರುತ್ತವೆ. ದರಿದ್ರ ಲಕ್ಷ್ಮಿ ಮನೆಯಲ್ಲಿ ತಾಂಡವವಾಡುತ್ತಾಳೆ. ಮನೆಯಲ್ಲಿ ಎಂದಿಗೂ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ. ಅವುಗಳಲ್ಲಿ ಮುಖ್ಯವಾದವುಗಳು: ಮುಸ್ಸಂಜೆ ಹೊತ್ತಲ್ಲಿ ಊಟವನ್ನು ಮಾಡಬಾರದು. ಸಂಜೆ ಹೊತ್ತು ದೀಪ ಹಚ್ಚಿದ ನಂತರ ಕಸವನ್ನು ಗೂಡಿಸಬಾರದು. ರಾತ್ರಿ ಹೊತ್ತು ಕೂದಲನ್ನು ಬಾಚಬಾರದು. ರಾತ್ರಿ ಮಲಗುವ ಮುಂಚೆ ಊಟ ಮಾಡಿದ ಎಂಜಲು ತಟ್ಟೆಯನ್ನು ತೊಳೆದು ಮನೆಯನ್ನು ಶುದ್ಧವಾಗಿ ಇಡಬೇಕು. ಮನೆಯಲ್ಲಿ ಜಾಡು ಅಥವಾ ಧೂಳು ಇರಬಾರದು. ಮುಸ್ಸಂಜೆ ಹೊತ್ತಲ್ಲಿ ಮಲಗಬಾರದು. ಮುಂಜಾನೆ ಸೂರ್ಯ ಉದಯವಾದ ನಂತರವೂ ಮಲಗಬಾರದು. ಹಾಸಿಗೆಯಲ್ಲಿ ಆಹಾರವನ್ನು ಸೇವಿಸಬಾರದು. ಮನೆಯಲ್ಲಿ ಒಡೆದ ಕನ್ನಡಿಗಳನ್ನು, ಗ್ಲಾಸುಗಳನ್ನು, ತಟ್ಟೆಗಳನ್ನು ಇಡಬಾರದು. ಮನೆಯ ಗೃಹಿಣಿಯರು ಬರಿಹಣೆಯಲ್ಲಿ ಇರಬಾರದು. ಬರಿಗೈಯಲ್ಲಿ ಇರದೆ ಬಳೆಗಳನ್ನು ಧರಿಸಿರಬೇಕು. ಬಾಗಿಲ ಮುಂದೆ ಪ್ರತಿದಿನವೂ ರಂಗೋಲಿ ಹಾಕಿರಬೇಕು. ಕಸಬರಿಕೆಯನ್ನು ಮೇಲಕ್ಕೆ ಮುಖ ಮಾಡಿ ಇಡಬಾರದು. ಚಪ್ಪಲಿಗಳನ್ನು ಕೆಳಮುಖವಾಗಿ ಇಡಬಾರದು. ಶುಕ್ರವಾರ ಮತ್ತು ಮಂಗಳವಾರ ಉಗುರುಗಳನ್ನು ಕತ್ತರಿಸಬಾರದು. ಹರಿದ ಬಟ್ಟೆಗಳನ್ನು ಧರಿಸಬಾರದು. ಇವಿಷ್ಟನ್ನು ಪಾಲಿಸಿದ್ದೇ ಆದಲ್ಲಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತದೆ. ಕಿರಿಕಿರಿ ಇರುವುದಿಲ್ಲ. ಜಗಳವೂ ಕೂಡ ಇರುವುದಿಲ್ಲ.